ನೀವು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟನ್ನು ಖರೀದಿಸಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದೀರಾ? ಹಾಗಾದರೆ ಈ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ವಿಚಾರಗಳ ಬಗ್ಗೆ ಗಮನ ಕೊಡಲೇಬೇಕು. ಜಲಮಂಡಳಿಯೇ ಹೇಳಿದೆ. ಹಾಗಾದರೆ ಯಾವ ವಿಚಾರದ ಬಗ್ಗೆ ಗಮನ ಕೊಡಬೇಕು ಅಂದ್ರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ಅಪಾರ್ಟ್ಮೆಂಟ್ಗಳಿಗೆ ಜಲಮಂಡಳಿ ರೂಲ್ಸ್. ಅಪಾರ್ಟ್ಮೆಂಟ್ಗಳಿಗೆ ಕಾವೇರಿ ನೀರಿನ ಸಂಪರ್ಕ ಕಡ್ಡಾಯ. ಜಲಮಂಡಳಿ ನಿಯಮ ಮೀರಿದವರಿಗೆ ದಂಡ ಪ್ರಯೋಗ. ಹೊಸ ನಿಯಮ ಸಂಬಂಧ ಶೀಘ್ರ ಸರ್ಕಾರಕ್ಕೆ ಪ್ರಸ್ತಾವನೆ. ಬೆಂಗಳೂರಿನಲ್ಲಿ ವಾಸ ಇರೋರು ಬಹುತೇಕ ಅಪಾರ್ಟ್ಮೆಂಟ್ಗಳತ್ತ ಮುಖ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಿವೆ. ಆದ್ರೆ ಬಹುತೇಕ ಅಪಾರ್ಟ್ಮೆಂಟ್ಗಳಲ್ಲಿ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಫ್ಲಾಟ್ ಖರೀದಿದಾರರು ಕಾವೇರಿ ನೀರಿನ ಸಂಪರ್ಕದ ಮಾಹಿತಿ ತಿಳಿಯದೆ ಯಾಮಾರಿದ್ದು ಇದೆ. ಈ ಮಧ್ಯೆ ಅಪಾರ್ಟ್ಮೆಂಟ್ಗಳಿಗೆ ಜಲಮಂಡಳಿ ಹೊಸ ರೂಲ್ಸ್ ತರಲು ಮುಂದಾಗಿದೆ. ಹೌದು, ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಖರೀದಿ ಮಾಡುವವರು, ಈಗಾಗಲೇ ಮಾಡಿರುವವರು, ಮುಂದೆ ಖರೀದಿ ಮಾಡುವವರು ಎಚ್ಚರ ವಹಿಸಬೇಕು. ಕಾವೇರಿ ನೀರಿನ ಸಂಪರ್ಕದ ವಿಚಾರವನ್ನ ಖಾತ್ರಿಪಡಿಸಿಕೊಳ್ಳದೆ ಹಣ ನೀಡಿ ಯಾಮಾರಬೇಡಿ ಎಂದು ಸ್ವತಃ ಜಲಮಂಡಳಿಯೇ ಎಚ್ಚರಿಕೆ ನೀಡಿದೆ. ಇಲ್ಲಿಯವರೆಗೆ ಬೆಂಗಳೂರು ನಗರದಲ್ಲಿ ಇರುವಂತಹ 1252 ಅಪಾರ್ಟ್ಮೆಂಟ್ಗಳು ಕಾವೇರಿ ಕನೆಕ್ಷನ್ ಪಡೆದುಕೊಂಡಿಲ್ಲ. ಸೊ ಯಾನಕ್ಕೆ ಕಾವೇರಿ ಕನೆಕ್ಷನ್ ಪಡೆದುಕೊಂಡಿಲ್ಲ ಅಂತ ಅವರಿಗೆ ಸ್ಥಳೀಯವಾಗಿ ಹೋಗಿ ನಾವು ವಿಚಾರಿಸಿದ್ದಾಗ ಕೆಲವರು ನಮಗೆ ಈಗಾಗಲೇ ಬಿಲ್ಡರ್ಸ್ ಹಣವನ್ನು ವಸೂಲಿ ಮಾಡಿದ್ದಾರೆ, ಆದ್ರೆ ನಮಗೆ ಕನೆಕ್ಷನ್ಸ್ ಕೊಟ್ಟಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಈ ರೀತಿ ಹಲವಾರು ಕಾರಣಗಳು ಹೇಳ್ತಾರೆ. ಮತ್ತೆ ನಾವು ಅದಕ್ಕಾಗಿ ನಮ್ಮ ಜಲಮಂಡಳಿ ವತಿಯಿಂದ ಕೆಲವೊಂದು ವಿಷಯಗಳನ್ನ ಅವರಿಗೆ ತಿಳಿಸಿದ್ದೇವೆ. ಮುಖ್ಯವಾಗಿ ಯಾವ ಬಿಲ್ಡರ್ಗಳು ಇನ್ನೂ ಅವರಿಂದ ಫ್ಲಾಟ್ ಓನರ್ಸ್ ಕಡೆಯಿಂದ ಕಾವೇರಿ ಕನೆಕ್ಷನ್ಸ್ ಗಾಗಿ ದುಡ್ಡು ತಗೊಂಡು ನಂತರ ನಮಗೆ ಕನೆಕ್ಷನ್ ದುಡ್ಡು ಕಟ್ಟಿಲ್ಲ ಅಂತವ್ರ ಬಗ್ಗೆ ನಾವು ಖಂಡಿತ ವಿಚಾರಿಸ್ತೀವಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೇವೆ. ಇನ್ನು ಫ್ಲಾಟ್ ಮಾರಾಟಗಾರರಿಗೆ ಇನ್ಮೇಲೆ ಹೊಸ ನಿಯಮ ಅನ್ವಯಿಸಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ತಲೆ ಎತ್ತಲಿರುವ ಅಪಾರ್ಟ್ಮೆಂಟ್ಗಳಲ್ಲಿ ಇನ್ಮುಂದೆ ಅಪಾರ್ಟ್ಮೆಂಟ್ ನಿರ್ಮಾಣ ಹಂತದಲ್ಲೇ ಕಾವೇರಿ ನೀರಿನ ಸಂಪರ್ಕ ಪಡೆಯೋದು ಕಡ್ಡಾಯ. ಇದನ್ನ ಮೀರಿದವರಿಗೆ ದಂಡ ಪ್ರಯೋಗ ಮಾಡಲಾಗುತ್ತಂತೆ. ಈ ಹೊಸ ನಿಯಮ ಜಾರಿಗೆ ಸಂಬಂಧ ಶೀಘ್ರವೇ ಸರ್ಕಾರಕ್ಕೆ ಜಲಮಂಡಳಿ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ ಮಾಡಿದೆ. ಬಿಲ್ಡರ್ಸ್ ಹಾಗೂ ಲ್ಯಾಂಡ್ ಮಾಲೀಕರಿಗೆ ಇದು ಅನ್ವಯವಾಗುತ್ತೆ. ಇದನ್ನ ಮುಚ್ಚಿಟ್ಟು ಫ್ಲಾಟ್ ಮಾರಾಟ ಮಾಡಿದ್ರೂ ಇದಕ್ಕೆ ಮಾಲೀಕರನ್ನೇ ಹೊಣೆ ಮಾಡಲು ಸಹ ಯೋಚಿಸಲಾಗಿದೆ. ಈ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಪಬ್ಲಿಕ್ ಟಿವಿಗೆ ಹೇಳಿಕೆ ನೀಡಿದ್ದಾರೆ. ಯಾರು ಅಪಾರ್ಟ್ಮೆಂಟ್ಸ್ ಕಟ್ಕೊಳ್ತಾ ಇದ್ದಾರೆ, ಎಸ್ಪೆಷಲಿ ಬಿಲ್ಡರ್ಸ್ಗಳು ಒಂದು ಕಡೆ ಏನ್ ಮಾಡ್ತಾರೆ, ಜನರಿಂದ ಕಾವೇರಿ ಕನೆಕ್ಷನ್ಸ್ ತಗೊಳ್ತಾರೆ. ಆದ್ರೆ ಅದನ್ನ ಸಮಯದಲ್ಲಿ ತಗೊಳ್ಳದೆ NOC ಮಾತ್ರ ಮಾಡಿಕೊಂಡು ಅವ್ರು ಬಿಲ್ಡಿಂಗ್ ಅನ್ನು ಕಟ್ಬಿಟ್ಟು ಫ್ಲಾಟ್ ಅನ್ನು ಮಾರ್ಬಿಟ್ಟು ಕೆಲವರು ಹೋಗ್ಬಿಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂದಿಲ್ಲ, ಕೆಲವರು ಹೋಗ್ತಾರೆ. ಅವಾಗ ಏನಾಗುತ್ತೆ, ಯಾರು ಫ್ಲಾಟ್ ತಗೊಂಡಿದ್ದಾರೆ ಅವರಿಗೆ ಕಾವೇರಿ ಕನೆಕ್ಷನ್ ಇದೆ ಅಂತ ಒಂದು ಅನುಮಾನದಲ್ಲಿ, ಒಂದು ನಂಬಿಕೆಯಲ್ಲಿ ತಗೊಳ್ತಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಕಾವೇರಿ ಕನೆಕ್ಷನ್ ಇಂದ ಗೊತ್ತಾಗುತ್ತೆ ಅವರು ಕಟ್ಟಿದ ದುಡ್ಡು ಪೋಲಾಗುತ್ತೆ, ಮತ್ತೆ ಕನೆಕ್ಷನ್ಸ್ ಇರಲಿಲ್ಲ. ಹಾಗಾಗಿ ಈ ರೀತಿ ನಮ್ಮ ಯಾರು ಗ್ರಾಹಕರಿದ್ದಾರೆ, ಸಾರ್ವಜನಿಕರಿದ್ದಾರೆ, ನಾಗರಿಕರಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರದು ಅಂತ ಹೇಳಿ ಈ ಒಂದು ಹೊಸ ಬದಲಾವಣೆಯನ್ನು ತರುವುದಕ್ಕೆ ನಾವು ಪ್ರಯತ್ನ ಮಾಡಿ. ಒಟ್ನಲ್ಲಿ ಬೆಂಗಳೂರು ಫ್ಲಾಟ್ ಮಾರಾಟಕ್ಕೂ ಮುನ್ನ ಕಾವೇರಿ ನೀರಿನ ಸಂಪರ್ಕ ಕಡ್ಡಾಯ ಜಾರಿಯಾಗಲಿದೆ. ಆದ್ರೂ ಜನ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.